ನಮಸ್ಕಾರ, ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ್. ಬಿಗ್ ಬಾಸ್ ಮನೆಯಿಂದಲೇ ಕ್ಯೂಟ್ ಕಪಲ್ ಎಂದು ಕರೆಸಿಕೊಂಡ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಜೋಡಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೂ ತಮ್ಮ ಪ್ರೀತಿಯನ್ನ ಮದುವೆಯ ಮೂಲಕ ಜಯಿಸಿಕೊಂಡಿದ್ರು. ಎಲ್ಲರ ಎದುರಲ್ಲೇ ಚಂದನ್ ಶೆಟ್ಟಿ ಪ್ರಪೋಸ್ ಮಾಡಿ ನಿವಿ ಮನವನ್ನ ಗೆದ್ದಿದ್ರು. ಇದರ ನಂತರ ಅದೇ ಪ್ರೀತಿ ವೈವಾಹಿಕ ಬಂಧನದಲ್ಲಿ ಅಂತ್ಯವನ್ನ ಕಂಡಿತ್ತು. 2020ರಲ್ಲಿ ಆರಂಭವಾದಂತಹ ಮದುವೆಯ ಜೀವನ ಕಾಲದ ಹಾದಿಯಲ್ಲಿ ಆ ಬಂಧ ಕಾದಿರಲಿಲ್ಲ. ಕೆಲವೇ ವರ್ಷದಲ್ಲಿ ದಂಪತಿಗಳ ಸಂಬಂಧ ಮುರಿದು ಬಿಟ್ಟಿತ್ತು. ವಿಚ್ಛೇದನದ ನಂತರ ಅವರಿಬ್ಬರ ಜೀವನದ ಹಾದಿ ಎರಡು ದಾರಿಯಲ್ಲಿ ಸಾಗುತ್ತಿದೆ. ಇಬ್ಬರು ತಮ್ಮ ಬದುಕಿನತ್ತ ಗಮನವನ್ನ ಹರಿಸ್ತಾ ಇದ್ದಾರೆ. ಇನ್ನು ಚಂದನ್ ಶೆಟ್ಟಿ ತಮ್ಮ ಸಂಗೀತ ಶೋಗಳು ಇವೆಂಟ್ಗಳಲ್ಲಿ ಬ್ಯುಸಿ ಆಗಿದ್ರೆ, ಇತ್ತ ನಿವೇದಿತಾ ಗೌಡ ಕೂಡ ತಮ್ಮ ಸಿನಿಮಾ ಕನಸಿನತ್ತ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ಇದರ ನಡುವೆ ಇದೀಗ ಇದೇ ಮೊದಲ ಬಾರಿಗೆ ನಿವೇದಿತಾ ಗೌಡ ತಮ್ಮ ಎರಡನೆಯ ಮದುವೆ ಬಗ್ಗೆ ಬಾಯಿ ಬಿಟ್ಟಿದ್ದಾರೆ. ಹಾಗಿದ್ರೆ ಅವರು ಹೇಳಿದ್ದೇನು? ನಿವಿ ಎರಡನೆಯ ಮದುವೆಯಾಗಲು ತಯಾರಿ ಏನಾದರೂ ನಡೆಸ್ತಾ ಇದ್ದಾರಾ? ಹುಡುಗ ಯಾರಿರಬಹುದು? ಇದೇ ರೀತಿಯಾಗಿ ಅವರ ಅಭಿಮಾನಿಗಳಲ್ಲಿ ನೂರಾರು ಪ್ರಶ್ನೆಗಳು ಕಾಡುತ್ತಿವೆ. ಹಾಗಿದ್ರೆ ಮದುವೆಯ ಬಗ್ಗೆ ನೀವೇ ಹೇಳಿದ್ದೇನು ಎಂಬುದನ್ನ ನೋಡೋದಾದ್ರೆ, ನಾನು ಮದುವೆ ಬಗ್ಗೆ ಯೋಜನೆಯನ್ನ ಏನೋ ಮಾಡ್ತಾ ಇದ್ದೇನೆ. ಒಂದು ಕ್ಷಣ ಆ ಯೋಜನೆ ಬಂದಾಗ ಮದುವೆ ಅಂದ್ರೆ ನನಗೆ ಭಯ ಆಗುತ್ತೆ. ಭಯ ಆಗೋಕೆ ಶುರು ಆಗುತ್ತೆ. ಅದು ನನ್ನಲ್ಲಿ ಕಾಡುತ್ತೆ. ಈ ವಿಚಾರವಾಗಿ ನನ್ನ ಮನೆಯಲ್ಲಿ ಯಾರೂ ಕೂಡ ನನಗೆ ಒತ್ತಡವನ್ನ ಹೇರ್ತಾ ಇಲ್ಲ. ನನಗೆ ಸರಿ ಅನಿಸಿದ ಹುಡುಗ ಏನಾದರೂ ಸಿಕ್ಕಿದ್ರೆ ನಾನು ಯೋಚಿಸಿ ಅವರನ್ನ ಮುಂದಿನ ದಿನಗಳಲ್ಲಿ ಮದುವೆ ಆಗ್ತೇನೆ. ಪರಸ್ಪರ ಗೌರವ ಇರೋ ಹುಡುಗ ನನಗೆ ಬೇಕು. ನನ್ನನ್ನ ಅರಿತುಕೊಂಡು ಪ್ರೋತ್ಸಾಹಿಸುವಂತಹ ಹುಡುಗ ನನಗೆ ಬೇಕು. ಆ ರೀತಿಯಾಗಿರೋರು ಏನಾದರೂ ಸಿಕ್ಕಿದ್ರೆ ನಾನು ಖಂಡಿತ ಮದುವೆ ಆಗ್ತೀನಿ. ಇನ್ನು ಇದಷ್ಟೇ ಅಲ್ಲ, ಚಂದನ್ ಶೆಟ್ಟಿ ಅವರ ಜೊತೆಗೆ ಈಗ ನನ್ನ ಯಾವುದೇ ಸಂಪರ್ಕ ಇಲ್ಲ, ಮಾತುಕತೆಯೂ ಇಲ್ಲ. ನಾನು ಈಗ ನನ್ನ ಕೆರಿಯರ್ ಅತ್ತ ಗಮನವನ್ನ ಹರಿಸ್ತಾ ಇದ್ದೇನೆ ಅಂತ ಮದುವೆಯ ಜೊತೆಗೆ ತಮ್ಮ ಕೆರಿಯರ್ ಅನ್ನ ಕೂಡ ಬಿಚ್ಚಿಟ್ಟಿದ್ದಾರೆ. ಇನ್ನು ಕಿರುತೆರೆಯ ಜನಪ್ರಿಯ ಮುಖವಾಗಿದ್ದಂತಹ ನಿವೇದಿತಾ ಗೌಡ ಈಗ ಬೆಳ್ಳಿಯ ತೆರೆಗೆ ಕಾಲಿಟ್ಟಿದ್ದಾರೆ. ಐ ಆಮ್ ಗಾಡ್ ಎನ್ನುವ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ತಮ್ಮ ಅಭಿನಯದ ಪಯಣವನ್ನ ಆರಂಭಿಸಿದ್ದಾರೆ. ಈ ಸಿನಿಮಾದಲ್ಲಿ ನಟ ದಿಗಂತ್ ಜೊತೆಗೆ ಹಾಡೊಂದರಲ್ಲಿ ಅವರು ಅಭಿನಯಿಸಿದ್ದು ಅಭಿಮಾನಿಗಳಿಂದ ಈಗಾಗಲೇ ಸ್ಮೈಲ್ ಕ್ವೀನ್ ಎಂದೇ ಮೆಚ್ಚುಗೆಯನ್ನ ಪಡೆದಿದ್ದಾರೆ. ಒಮ್ಮೆ ಪ್ರೀತಿಯ ಪಯಣ, ಇದರ ನಂತರ ವಿಚ್ಛೇದನದ ಕಹಿ ಅನುಭವ. ಆದ್ರೆ ನಿವೇದಿತಾ ಗೌಡ ಇಂದು ಶಾಂತವಾಗಿದ್ದಾರೆ. ಹೊಸ ಕನಸಿನತ್ತ ಅವರು ನಡೀತಾ ಇದ್ದಾರೆ. ಜೀವನದಲ್ಲಿ ಎಲ್ಲವೂ ಸಮಯದ ಆಟ. ಈಗ ಅವರ ಗಮನ ಸಿನಿಮಾ ಮತ್ತು ಮನಸ್ಸಿನ ಶಾಂತಿಯತ್ತ ಸಾಗ್ತಾ ಇದೆ. ಒಟ್ಟಾರೆ ಪ್ರೀತಿಯ ಕತೆ ಮುಗಿದು ಹೋದ್ರೂ ಕೂಡ ಜೀವನದ ಕತೆ ಇನ್ನೂ ಕೂಡ ಬಾಕಿ ಇದೆ. ಕಾದ್ ನೋಡೋಣ, ನಿವಿ ಮುಂದಿನ ದಿನಗಳಲ್ಲಿ ಯಾರ ಕೈ ಹಿಡಿಯಲಿದ್ದಾರೆ ಎಂಬುದನ್ನ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ.